ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೇನೆ. ಈಗ ಸಂಜೆ 4 ಆಯಿತು ನೋಡಿ, ತುಂಬ ಮೋಡ ಇದೆ, ಹಾಗೆ ಮಳೆ ಬರುವ ಲಕ್ಷಣ ಇದೆ. ಜೇಸಿಗೆ ಡೋನಟ್ ಅಂದರೆ ತುಂಬ ಇಷ್ಟ, ಹಾಗೆ ಡೋನಟ್ ತಿಂತಾ ಇದ್ದಾನೆ. ನಾನಿಲ್ಲಿ ಬಿಸಿ ಬಿಸಿ ಕಾಫಿ ಕುಡಿತಾ ಇದ್ದೇನೆ. 4 ಆಯ್ತಲ್ಲ, ಹಾಗೆ ತುಂಬ ಚಳಿ ಸ್ಟಾರ್ಟ್ ಆಗಿದೆ ದುಬೈಯಲ್ಲಿ. ಹಾಗೆ 2 ದಿನದಿಂದ ತುಂಬ ಕೋಲ್ಡ್ ಇತ್ತು ನೋಡಿ. ಚಹಾದೊಂದಿಗೆ ಪರಾಟ, ಆಮ್ಲೆಟಿಗೆ ಗ್ರೀನ್ ಚಿಲ್ಲಿ ಹಾಕಿ ಅದು ಪರಾಟದೊಂದಿಗೆ ರೋಲ್ ಮಾಡಿ ಕೊಡ್ತಾರೆ. ಸೂಪರ್ ಆಗ್ತದೆ, ಒಳ್ಳೆ ಟೇಸ್ಟ್ ಇರುತ್ತೆ ನೋಡಿ. ಇಲ್ಲಿ ಎಲ್ಲ ಈಗ ನ್ಯಾಷನಲ್ ಡೇಗೆ ಡೆಕೋರೇಷನ್ ಮತ್ತು UAE ಫ್ಲ್ಯಾಗ್ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಅಂದರೆ ಡಿಸೆಂಬರ್ 2ಗೆ UAE ನ್ಯಾಷನಲ್ ಡೇ ಸೆಲೆಬ್ರೇಟ್ ಮಾಡ್ತಾರೆ ನೋಡಿ. ಇಲ್ಲಿ ಕೂಡ ಎಲ್ಲ ಶಾಪ್, ಸೂಪರ್ ಮಾರ್ಕೆಟ್, ಮಾಲಲ್ಲಿ ಎಲ್ಲ ಡೆಕೋರೇಷನ್ ಅಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಇಲ್ಲಿ UAEಯಲ್ಲಿ. ಅಲ್ಲಲ್ಲಿ ಫ್ಲ್ಯಾಗ್ ಎಲ್ಲ ಹಾಕ್ತಾರೆ, ನೀವು ನೋಡ್ಬೋದು ಎಷ್ಟು ದೊಡ್ಡ ಫ್ಲ್ಯಾಗ್ ಹಾಕಿದ್ದಾರೆ. ಇಲ್ಲಿದ್ದು ಫ್ಲ್ಯಾಗ್ ಕಲರ್ ರೆಡ್, ಗ್ರೀನ್, ವೈಟ್ ಮತ್ತು ಬ್ಲ್ಯಾಕ್. ಹಾಗೆ ತುಂಬ ಗ್ರ್ಯಾಂಡ್ ಸೆಲೆಬ್ರೇಷನ್. ಹಾಗೆ 2 ದಿನದಿಂದ ಇಲ್ಲಿ UAEಯಲ್ಲಿ ಕೋಲ್ಡ್ ಸ್ಟಾರ್ಟ್ ಆಗಿದೆ. ಅಂದರೆ ಮೊದಲು ಕೂಡ, ಈಗ ವಿಂಟರ್ ಅಲ್ಲ, ಸ್ವಲ್ಪ ಕೋಲ್ಡ್ ಇದೆ. ಹಾಗೆ ನ್ಯಾಷನಲ್ ಡೇಗೆ 4 ದಿನ ರಜೆ ಇದೆ ಮಕ್ಕಳಿಗೆ, ಆಫೀಸಿಗೆ ಎಲ್ಲ. ಹಾಗೆ ನಾವು ಹೊರಟಿದ್ದು ಡೆಸರ್ಟಿಗೆ, ಅಲ್ ಕುದ್ರಾ ಡೆಸರ್ಟ್. ಈ ಡೆಸರ್ಟ್ ಉಂಟಲ್ಲ, ನಮ್ಮ ಮನೆಯಿಂದ 2 ಗಂಟೆಯ ಜರ್ನಿ. ಹಾಗೆ ಟ್ರಾಫಿಕ್ ಎಲ್ಲ ಇದೆ, ಯಾಕೆಂದರೆ ಎಲ್ಲರೂ ರಜೆ ಇರೋದ್ರಿಂದ ಎಲ್ಲರೂ ಹೊರಗಡೆ ಹೋಗ್ತಾರೆ. ಹಾಗೆ ನಾವು ಎಷ್ಟು ಗಂಟೆಗೆ ಮುಟ್ತೇವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸನ್ಸೆಟ್ ಆಗ್ತಾ ಉಂಟು ಈಗ ನೋಡಿ. ಬಿಳಿ ಮೋಡ ಮತ್ತು ಸನ್ಸೆಟ್, ಈ ಆಕಾಶವೇ ನೋಡಲಿಕ್ಕೆ ಒಂಥರ ಸುಂದರ, ನೋಡ್ಬೋದು. ಹಾಗೆ ಇದರೊಂದಿಗೆ ಒಂದು ಲಾಂಗ್ ಡ್ರೈವ್ ಈ ವೆದರಿಗೆ ಹೋಗಬೇಕು, ಖುಷಿಯಾಗ್ತಾ ಉಂಟು. ನೋಡಿ, ನೋಡ್ತಾ ನೋಡ್ತಾ ಕತ್ತಲೆ ಆಯಿತು. ಈಗ 5:30 ಆಯಿತು. ಅಂದರೆ ಈಗ ವಿಂಟರ್ ಆಗಿರೋದ್ರಿಂದ ಬೇಗ 5:30ಗೆ ಈಗ ಕತ್ತಲಾಗ್ತದೆ ನೋಡಿ. ನಾವು ಆಲ್ಮೋಸ್ಟ್ 3 ಅವರ್ಸ್ ಟ್ರಾವೆಲ್ ಮಾಡಿ ಡೆಸರ್ಟಿಗೆ ಮುಟ್ಟಿದೆವು. ಅಂದರೆ ಹತ್ತಿರ ಇದ್ದೇವೆ, ಈಗ ರೀಚ್ ಆಗ್ತಾ ಇದ್ದೇವೆ. ಯಾಕೆಂದರೆ ನಮಗೆ ತುಂಬ ಟ್ರಾಫಿಕ್ ಸಿಕ್ಕಿತ್ತು. ಅಂದರೆ ತುಂಬ ಮಂದಿ ಈ ಡೆಸರ್ಟಿಗೆ ಬರ್ತಾರೆ ಬಾರ್ಬಿಕ್ಯೂ ಮಾಡಲಿಕ್ಕೆ. ಯಾಕೆಂದರೆ ಕೆಲವು ಕಡೆ ರೆಸ್ಟ್ರಿಕ್ಷನ್ ಉಂಟು, ಅಂದರೆ ಬಾರ್ಬಿಕ್ಯೂ ಮಾಡುವಾಗಿಲ್ಲ. ಮತ್ತು ಇದು ಈ ಅಲ್ ಕುದ್ರಾ ಡೆಸರ್ಟಲ್ಲಿ ಅಲೌ ಮಾಡ್ತಾರೆ ಬಾರ್ಬಿಕ್ಯೂ ಮಾಡಲಿಕ್ಕೆ. ಹಾಗೆ 2 ಕಡೆಯಿಂದಲೂ ನೀವು ನೋಡ್ಬೋದು, ತುಂಬ ಕತ್ತಲೆ ಮತ್ತು ಕಂಪ್ಲೀಟ್ ಡೆಸರ್ಟ್ ಆಯಿತಾ 2 ಕಡೆಯಿಂದಲೂ. ಮತ್ತು ಈ ಅಲ್ ಕುದ್ರಾ ಡೆಸರ್ಟ್ ಒಂದು ಸೈಡಲ್ಲಿ ಡೆಸರ್ಟ್ ಆದರೆ ಇನ್ನೊಂದು ಸೈಡಲ್ಲಿ ನಿಮಗೆ ಲೇಕ್ ನೋಡಲಿಕ್ಕೆ ಸಿಗ್ತದೆ. ಹೀಗೆ ರಾತ್ರಿ ಆಗೋದರಿಂದ ಲೇಕ್ ಏನು ಅಷ್ಟು ಕಾಣೋದಿಲ್ಲ ನೋಡಿ. ನಾವು ಜಸ್ಟ್ ನಮ್ಮದು ಡೆಸ್ಟಿನೇಷನ್ಗೆ ರೀಚ್ ಆದೆವು. ಇಲ್ಲಿ ಇವರು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಬಾರ್ಬಿಕ್ಯೂ ಮಾಡಲಿಕ್ಕೆ ನೋಡಿ. ಈಗ ಚಿಕನ್ ರೆಡ್ ಚಿಕನ್ ಮತ್ತು ಗ್ರೀನ್ ಹರಿಯಾಲಿ ಚಿಕನ್ ಬಾರ್ಬಿಕ್ಯೂ ಹಾಕ್ತಾ ಉಂಟು. ಮತ್ತು ಈ ಪ್ಲೇಸಲ್ಲಿ ನೋಡ್ಬೋದು ನೀವು, ಎಲ್ಲ ಕಡೆ ಅಲ್ಲಲ್ಲಿ ಟೆಂಟ್ ಎಲ್ಲ ಹಾಕಿ ಬಾರ್ಬಿಕ್ಯೂ ಅಂದರೆ ನೈಟಲ್ಲಿ ಬಾರ್ಬಿಕ್ಯೂ ಮಾಡ್ತಾರೆ. ಅಂದರೆ ಡೇ ಬಂದು ಬೆಳಿಗ್ಗೆನೇ ಬಂದು ಇಲ್ಲಿ ಎಲ್ಲ ಹಾಲ್ಟ್ ಆಗ್ತಾರೆ. ಅಂದರೆ ಯಾಕೆಂದರೆ ಮತ್ತೆ ಸಂಜೆ ಪ್ಲೇಸ್ ಸಿಗಲಿಕ್ಕೆ ಕಷ್ಟ. ಹಾಗೆ ಬೆಳಿಗ್ಗೆಯಿಂದಲೇ ಬರ್ತಾರೆ ನೋಡಿ. ನಮ್ಮದು ಕೂಡ ಟೆಂಟ್ ರೆಡಿ ಆಗ್ತಾ ಉಂಟು ಇಲ್ಲಿ. ಹಾಗೆ ತುಂಬ ಒಳ್ಳೆಯದಾಗ್ತದೆ ಈ ರೀತಿ ಎಂಜಾಯ್ ಮಾಡಲಿಕ್ಕೆ, ಗೆಟ್ ಟುಗೆದರ್. ಆದಷ್ಟು ವಿಡಿಯೋ ತೆಗಿಲಿಕ್ಕೆ ಟ್ರೈ ಮಾಡಿದೆ, ಕೆಲವು ಪಿಕ್ಚರ್ ಎಲ್ಲ ಕ್ಯಾಪ್ಚರ್ ಮಾಡಲಿಕ್ಕೆ ಟ್ರೈ ಮಾಡಿದೆ. ಆದರೆ ಡಾರ್ಕ್ ಇರೋದರಿಂದ ಅಷ್ಟೇನು ಕಾಣ್ತಾ ಇಲ್ಲ. ಇಲ್ಲಿ ನನ್ನ ಫ್ರೆಂಡಿದ್ದು ಮಗಳ ಬರ್ಡೇ, ಹಾಗೆ ಡೆಸರ್ಟಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ನೋಡಿ. ಇಲ್ಲಿ ಸ್ಟಾರ್ಟರ್ಸ್ ರೆಡಿ ಆಗ್ತಾ ಉಂಟು. ಇದು ಮೊಟ್ಟೆ, ಇದು ಮನೆಯಿಂದಲೇ ಬೇಯಿಸಿ ತಂದದ್ದು. ಮತ್ತು ಇಲ್ಲಿ ಸ್ವಲ್ಪ ನೋಡಿ ಈ ರೀತಿ ಬಾರ್ಬಿಕ್ಯೂ ಮಾಡೋದು ಮೊಟ್ಟೆದ್ದು. ಮೊಟ್ಟೆ ಕೋಲ್ಡ್ ಇತ್ತಲ್ಲ, ಹಾಗೆ ಸ್ವಲ್ಪ ಬಿಸಿ ಮಾಡೋದು. ಮನೆಯಲ್ಲಿ ಹೆಂಡತಿ ಹತ್ರ ಮಾಡಿಸೋದು. ಇಲ್ಲಿ ನೋಡಿ ಅಂತ ಎಲ್ಲರಿಗೆ ಇಂಪ್ರೆಸ್ ಮಾಡುದು, ಮನೆಯಲ್ಲಿ ಮಲಗುದು, ಇನ್ಸ್ಟಾಗ್ರಾಮ್ ರೀಲ್ಸ್.
ರೀಲ್ಸ್ ನನಗೆ ದೇವ್ಡಾ ಸಬ್ಲೆತ್ತು ದೇವ್ಡಾ ಇದು ನನ್ನ ಹೊಸ ಡಿಶ್ ಅದು ಮಿಕ್ಸ್ ಆಗಿ ಸಾಲ್ಟ್ ಅಂಡ್ ಪೆಪ್ಪರ್ ಮಿಕ್ಸ್ ಸಾಲ್ಟ್ ಅಂಡ್ ಪೆಪ್ಪರ್ ಮಾತ್ರ ಕೆವಿನ್ ಈ ಡಿಶ್ಶಿನ ಹೆಸರು ಎಂತ ರೆಸಿಪಿದ್ದು ಇದು ಬಂಡಲ್ ಮೊಟ್ಟೆ ಪ್ಲೇಟಲ್ಲಿ ಮೊಟ್ಟೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಿಲ್ಲ ಮಿಕ್ಸಾ ಎತ್ತಿ ಸರ್ नका जाता आमचे पिया दुसऱ्या कल्या बेस्ट बेस्ट ಇದು ಫ್ರೂಟ್ ಸಲಾದ್ ಹಾಗೆ ಮನೆಯಲ್ಲೇ ಮಾಡಿ ತಂದದ್ದು ಅವರು ಈಗ ಸಾಲ್ಟ್ ಎಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದಾರೆ ತಂತಿ ರೆಡಿ ಮಾತಾಡಿದೆ ಕಾಗೂಡ ಹನಿಯಲ್ಲಿ ಎಲ್ಲೋ ಹೊರಟಿದೆ ಈ ಮನಸ್ಸು ಕೈ ಜಾರಿ ಶುರುವಾಗಿದೆ ಹೊಸ ಪಯಣ ಇಲ್ಲಿ ಬರ್ಬಿಕ್ಯೂ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅಂದರೆ ಒಂದು ರೌಂಡ್ ಬರ್ಬಿಕ್ಯೂ ಆಯಿತು ಆದರೆ ಮತ್ತು ಅದು ಈಗ ಚಳಿಗೆ ಉಂಟಲ್ಲ ಬೇಗ ಅದು ಚಾರ್ಕೋಲ್ ತಣ್ಣಗಾಗುತ್ತೆ ಹಾಗೆ ಪುನಃ ಇದು ಮಾಡಬೇಕಾಗ್ತದೆ ಅಂದರೆ ಅದಕ್ಕೆ ಸ್ವಲ್ಪ ಕೆರೋಸಿನ್ ಎಲ್ಲ ಹಾಕಿ ಅಂದರೆ ಹೀಗೆ ಗಾಳಿ ಹಾಕಬೇಕಾಗುತ್ತೆ ಅದು ಎಕ್ಸ್ಪರ್ಟ್ ಇದ್ದವರಿಗೆ ಮಾತ್ರ ಆಗುತ್ತೆ ಎಲ್ಲರಿಗೆ ಆಗುವ ಕೆಲಸ ಅಲ್ಲ ಇಲ್ಲಿ ನೋಡಿ ಈಗ ಸಾಸೇಜನ್ನು ಫ್ರೈ ಮಾಡ್ತಾ ಇದ್ದಾರೆ ಸಾಸೇಜ್ ಬರ್ಬಿಕ್ಯೂ ಆಗ್ತಾ ಉಂಟು ಸೂಪರ್ ಆಗ್ತದೆ ಈ ರೀತಿ ಬಾರ್ಬಿಕ್ಯೂ ಮಾಡಿ ತಿಂದರೆ ಮತ್ತು ಮಕ್ಕಳು ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ಮಕ್ಕಳದು ಡ್ಯಾನ್ಸ್ ಸ್ಟಾರ್ಟ್ ಆಯಿತು ಇಲ್ಲಿ ಸಾಸೇಜನ್ನು ಮನೆಯಲ್ಲೇ ರೆಡಿ ಮಾಡಿ ತಂದದ್ದು ಇಲ್ಲಿ ಜಸ್ಟ್ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡೋದು ಅಂದರೆ ಇಲ್ಲಿದ್ದು ತುಂಬ ಕೋಲ್ಡ್ ಅಲ್ಲ ಡೆಸರ್ಟಲ್ಲಿ ಹಾಗೆ ಬೇಗನೆ ಅದು ತಣ್ಣಗಾಗುತ್ತೆ ಹಾಗೆ ಸ್ವಲ್ಪ ಬಿಸಿ ಬಿಸಿ ಸಾಸೇಜನ್ನು ತಿನ್ನೋದು ಇಲ್ಲಿ ಚಿಕನ್ ಬರ್ಬಿಕ್ಯೂ ಆಗ್ತಾ ಉಂಟು ಕಲರ್ ಪೆನ್ಸಿಲ್ ಓಕೆ ಓಕೆ ವೆರಿ ನೈಸ್ ಸೂಪರ್ ಅಸ ಓಕೆ ಓಕೆ ವಾಟರ್ ಬಾಟಲ್ ಓ ನೆಕ್ಲೆಸ್ ಪರ್ಲ್ ನೆಕ್ಲೆಸ್ ಓಕೆ ಇಲ್ಲಿ ಫಿಶ್ ಬರ್ಬಿಕ್ಯೂ ಆಗ್ತಾ ಉಂಟು ನೋಡಿ ಸೂಪರ್ ಆಗಿದೆ ಶೆರಿ ಫಿಶ್ ತಂದದ್ದವರು ಮಸಾಲ ಎಲ್ಲ ಹಾಕಿ ಮನೆಯಿಂದ ತರಬೇಕು ಮತ್ತು ಇಲ್ಲಿ ಬರ್ಬಿಕ್ಯೂ ಮಾಡೋದು ಅದರ ಮೇಲೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಗ್ರೀಸ್ ಮಾಡಿ ಫಿಶ್ಶಿಗೆ ಸೂಪರಾಗಿ ಟೇಸ್ಟಿಯಾದ ಯಮ್ಮಿ ಶೆರಿ ಫಿಶ್ ರೆಡಿ ಆಗುತ್ತೆ ಇಲ್ಲಿ ನಾವು ಕ್ಯಾಂಪ್ ಫೈರಿಗೆ ರೆಡಿ ಮಾಡ್ತಾ ಇದ್ದೇವೆ ಅಂದರೆ ಈಗ 12 ಆಯಿತು ಚಳಿ ಜಾಸ್ತಿ ಆಯಿತು ಅದಕ್ಕೋಸ್ಕರ ಕ್ಯಾಂಪ್ ಫೈರಿಗೆ ರೆಡಿ ಆಗ್ತಾ ಉಂಟು
ನೋಡಿ ಇದು ದೊಡ್ಡ ಪೋಟ್ಲಿ, ಗೋಣಿಯ ಒಳಗೆ ಇದರಲ್ಲಿ ಇದು ಇದೆ ಎಂತ ಕಟ್ಟಿಗೆ ಎಲ್ಲ, ಅದನ್ನು ಹಾಕಿ ಈಗ ಕ್ಯಾಂಪ್ ಫೈರ್ ಮಾಡೋದು. ಜಗವೇ ಸೌಂದರ್ಯದ ಸಾಗರ, ಏನೋ ಬಯಸಿದೆ ಈ ಹೃದಯ ಹೊಸದೆ. ಇಲ್ಲಿ ಇಡ್ಲಿ ಬಿಸಿ ಆಗ್ತಾ ಉಂಟು, ಅಂದರೆ ಮೇನ್ ಕೋರ್ಸಿಗೆ ಇಡ್ಲಿ ಮತ್ತು ಮಟನ್ ಕರಿ. ಹಾಗೆ ನೋಡಿ ಇದೇ ಬರ್ಬಿಕ್ಯೂ ಮಾಡಿದ್ದು ಚಾರ್ಕೋಲ್ ಇತ್ತಲ್ಲ, ಅದರಲ್ಲಿ ಇಡ್ಲಿ ಮತ್ತು ಬಿಸಿ ಮಾಡೋದು ಮತ್ತು ಮಟನ್ ಕರಿಯನ್ನು ಬಿಸಿ ಮಾಡೋದು. ಹಾಗೆ ನೋಡಿ ನಾವು ಎಲ್ಲ ಚಳಿ ಕಾಯಿಸ್ತಾ ಇದ್ದೇವೆ ಕೂತ್ಕೊಂಡು. ಫ್ರೆಂಡ್ಸ್, ನಾನು ನನ್ನ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ. ನಿಮಗೆ ನನ್ನ ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್.